ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಯಾಕೋ ಗೊತ್ತಿಲ್ಲ, ಸಂಜೆ ಡ್ರೈ ಗೋಬಿ ಮಂಚೂರಿಯನ್ ತಿನ್ಬೇಕಂತ ಅನ್ನಿಸ್ತು. ಅದಕ್ಕೆ ಹೂಕೋಸಿತ್ತು ಮನ್ಯಾಗ, ಅದಕ್ಕೆ ಅದನ್ನು ಎಲ್ಲ ಬಿಡಿಸಿ ಬಿಸಿನೀರಲ್ಲಿ ಈ ಥರ ಹಾಕಿ ಇಟ್ಟೀನಿ. ಮೊದಲಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಒಂದು 5 ನಿಮಿಷ ಬಿಡ್ತೀನಿ. ಯಾಕಂದ್ರೆ ಅದ್ರೊಳಗೆ ಏನಾದರೂ ಸಣ್ಣ ಸಣ್ಣ ಹುಳ ಇದ್ರೆ, ಏನಾದ್ರು ಸ್ವಲ್ಪ ಹೊಲಸಿದ್ರೆ ಎಲ್ಲನೂ ಹೊಕ್ಕೈತಿ. ಅದಾದಮೇಲೆ ಅದೆಲ್ಲ ನೀರು ಬಸ್ಕೊಂಡು ಮತ್ತೆ 2-3 ಸರಿ ತಣ್ಣೀರು ಒಳಗೆ ತೊಳ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯಿತು. ಓಕೆ, ಈ ಕಡೆ ಗೋಬಿ ಮಂಚೂರಿ, ಡ್ರೈ ಗೋಬಿ ಮಂಚೂರಿಯನ್ ಮಾಡೋಕ್ಕೆಲ್ಲ ರೆಡಿನೂ ಮಾಡಿಕೊಂಡೆ. ನಾನು ಎಷ್ಟೊಂದು ಸರಿ ನಿಮ್ಗೆ ತೋರಿಸೀನಿ. ಈ ಥರ ಸಡನ್ನಾಗಿ ಏನರ ತಿನ್ಬೇಕಂತ ಅನ್ನಿಸ್ತಂದ್ರೆ ಜಾಸ್ತಿ ನಾವು ಮಾಡೋದು ಈ ಡ್ರೈ ಗೋಬಿನೇ. ಅದು ಭಾಳ ಇಷ್ಟ, ನಮ್ಮ ಮನ್ಯಾಗ ಎಲ್ರಿಗೂ ಇಷ್ಟ. ಅದಕ್ಕೆ ಮಾಡಿದ್ರೆ ಆಯ್ತು ಅಂಥೇಳಿ ಎಲ್ಲನೂ ಕಲಸಿಟ್ಟಿನಿ. ಒಂದು ಸ್ವಲ್ಪ ಕಾರ್ನ್ಫ್ಲವರ್, ಸ್ವಲ್ಪ ಮೈದಾ, ಒಂದು ಸ್ವಲ್ಪ ಗರಂ ಮಸಾಲ, ನಿಮ್ಗೆ ಯಾವ್ದು ಮಸಾಲೆ ಇಷ್ಟ ಅದನ್ನು ನೀವು ಹಾಕೋಬೋದು. ನಾನು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಒಂದು ಸ್ವಲ್ಪ ಖಾರದ ಪುಡಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದಾಯಿತು. ಹಾಗೆ ಈ ಕಡೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ. ಅದಾದಮೇಲೆ ಈಗ ಎಲ್ಲನೂ ಫ್ರೈ ಮಾಡ್ಕೊಳತ್ತೀನಿ. ಓಕೆ, ಬ್ಲಾಗ ಕಂಟಿನ್ಯೂ ಆಕೈತಿ, ಫುಲ್ ಎಂಡ್ವರೆಗೂ ನೋಡಿರಿ. ಇದು ಒಂದು ಚಿಕ್ಕ ಬ್ಲಾಗ್ ಇದು. ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿರಿ. ಯಾಕಂದರೆ ನಾನು ಯಾವುದೋ ಹೊಸ ಬ್ಲಾಗ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ನೀವು ಯಾವುದೇ ಮಿಸ್ ಮಾಡ್ದೇ ನನ್ನ ಬ್ಲಾಗ್ನ ನೋಡ್ಬೋದು. ಓಕೆ, ಇನ್ನೂ ಯಾರೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊರಿ. ಡೈಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ, ಅಲ್ಲಿನೂ ಹೋಗಿ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಇಲ್ಲಿ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ. ಓಕೆ, ಫ್ರೈ ಆಗತ್ತವ. ಓಕೆ, ನೋಡ್ಬೋದು. ಒಂದು ಟ್ರಿಪ್ ಆಯ್ತು. ಈಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಒಂದು ಟ್ರಿಪ್ ಆಯಿತು. ಓಕೆ, ನೋಡಿರಿ ಎಷ್ಟು ಚಂದ ಬಂದವ ಅಂತೇಳಿ. ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ನೀವು ವಾಪಸ್ ಬೇಕಂದ್ರೆ ಇದರಿಂದನೇ ಗೋಬಿ ಮಂಚೂರಿನೂ ಮಾಡ್ಕೋಬೋದು. ಒಂದು ಸ್ವಲ್ಪ ಸಾಫ್ಟಾಗಿ ಸಾಸ್ ಎಲ್ಲ ಇರಬೇಕು, ಇದ್ರೆ ಅಷ್ಟೇ ಟೇಸ್ಟ್ ಆಕೈತೆ ಅದು. ನಮ್ಮ ಮನ್ಯಾಗ ಸಾಸ್ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ನನಗೆ ಅದು ಜಾಸ್ತಿ ಇಷ್ಟ ಆಗಲ್ಲ. ನನಗೆ ಈ ಥರ ಡ್ರೈ ಗೋಬಿನೇ ಇಷ್ಟಪಡ್ತೀನಿ. ಆದರೂ ಆಮೇಲೆ ನಮ್ಮ ತಮ್ಮ ಗೋಬಿ ಮಂಚೂರಿ ಮಾಡಿಕೊಡು ಅಂತಂದ. ಅದೆಲ್ಲ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಏನು ಮಾಡಿದೆ, ಮತ್ತು ಮಿಕ್ಸಿಗೆ ಹಾಕ್ಕೊಂಡೆ. ಓಕೆ, ಇದು ಫೈನಲಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದಾಯಿತು. ನೀವು ನೋಡ್ಬೋದು ಮೇಲೆ ಫುಲ್ ಕ್ರಿಸ್ಪಿಯಾಗಿ ಮಸ್ತಾಗಿದ್ದು. ನಮ್ಮ ತಮ್ಮಗೆ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಹಾಕಿ ಕೊಟ್ಟು, ಸೇಮ್ ಹೊರಗಡೆ ಎಲ್ಲ ರೋಡ್ ಸೈಡೆಲ್ಲ ಸಿಗ್ತೈತಲ್ಲ ಗೋಬಿ ಥರ, ಅದೇ ಥರ ಮಾಡಿ ಕೊಟ್ಟಿದ್ದೆ, ತಿಂದರು. ಓಕೆ, ಅದಾದಮೇಲೆ ಮತ್ತೆ ನೋಡಿರಿ ಇಲ್ಲಿ ಆದಿತ್ಯಂದು ಆಟ ನಡೆದೈತಿ ನೋಡಿರಿ. ಇದು ಚಾಪಿ ಒಳಗೆ ಸೇರಿಕೊಂಡು ಈ ಥರ ಆಟ ಆಡತ್ತಾನ. ಓಕೆ, ಅದೆಲ್ಲ ಆದಮೇಲೆ ಮತ್ತೆ ಈಗ ಟೈಮ್ ಬಂದು ರಾತ್ರಿ 7:30 ಗಂಟೆ ಆಗಿತ್ತು. ಓಕೆ, ನಮ್ಮ ಮಮ್ಮಿ ನೋಡ್ರಿ ಇಲ್ಲಿ ದೇವ್ರಿಗೆ ಎಡೆ ಅಂಥೇಳಿ ಎಲ್ಲ ಕಡುಬು ಮತ್ತು ಈ ಕಡೆ ಪೂರಿ ಎಲ್ಲನೂ ಮಾಡಿದರು. ಓಕೆ, ಅದಾದಮೇಲೆ ನಮ್ಮ ಮಮ್ಮಿ ದೇವ್ರಿಗೆಲ್ಲ ಎಡೆ ಹಿಡಿಬೇಕಲ್ಲ, ಮತ್ತು ಸಾಯಂಕಾಲ ಮತ್ತು ಲಕ್ಷ್ಮಿಗೆ ಎಡೆ ಎಲ್ಲ ಹಿಡಿತಾರೆ. ಓಕೆ, ಇದು 3ನೇ ಶುಕ್ರವಾರದ ಲಕ್ಷ್ಮೀ ಪೂಜೆ. ಇದು ಪೂರ ಸಿಂಪಲ್. ಇದು 3ನೇ ವಾರ ನೀವು ನೋಡ್ಬೋದು.
ಲೈಟಿಂಗ್ ಅದೇನು ಎಲ್ಲ ಹಾಕಿಲ್ಲ, ಎಲ್ಲನೂ ತೆಗ್ದಾರ. ಯಾಕಂದ್ರೆ ಇನ್ನೆರಡು ಪೂಜೆ ಉಳಿದು 4ನೇ ವಾರ ಮತ್ತು 5ನೇ ವಾರ. ಓಕೆ, ಲಾಸ್ಟ್ನೇ ವಾರ ಗ್ರ್ಯಾಂಡ್ ಮಾಡ್ತಾರೆ ನಮ್ಮ ಮಮ್ಮಿ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಯಾಕಂದ್ರೆ ಒಬ್ಬರೇ ಎಲ್ಲ ನಾನೂ ಇರಲ್ಲ, ಮತ್ತು ಊರಿಗೆಲ್ಲ ಹೋಗಿಬಿಡ್ತೀನಿ. ಅವ್ರು ಇರು ಅಂತಂದರು. ಮತ್ತು ಎಷ್ಟು ದಿನ ಆಯ್ತು ನಾನು ಬಂದು, ಮತ್ತು ವಾಪಸ್ ಮತ್ತು ಮುಂದೆ ಜಾತ್ರೆಗೆ ಬಂದ್ರೆ ಆಯ್ತು ಅಂಥೇಳಿ ಅದಕ್ಕೆ ನಾನು ಊರಿಗೆ ಹೋಗ್ತೀನಿ. ನಾನು ಇರಲ್ಲ ಲಾಸ್ಟ್ನೇ ವಾರ ಎಲ್ಲ. ಇದು ಲಾಸ್ಟ್, ಇದು ಇವತ್ತಿನ 3ನೇ ಶುಕ್ರವಾರದ ಲಕ್ಷ್ಮೀ ಪೂಜೆನ ಲಾಸ್ಟ್ ತೋರ್ಸಾತೀನಿ. ನೀವು ನೋಡ್ಬೋದು. ಈ ಥರ ಸಿಂಪಲ್ಲಾಗಿ ಮಾಡಿದರು. ಓಕೆ, ಆದಿತ್ಯ ನೋಡ್ರಿ, ಅವನು ಪೂಜೆ ಮಾಡ್ತಾನಂಥೇಳಿ ಅಜ್ಜಿ ಜೊತೆ ಅವನು ಪೂಜೆ ಮಾಡತ್ತಾರ. ಓಕೆ, ಈ ಥರ ಇತ್ತು ಇವತ್ತಿನ ಬ್ಲಾಗ್, ಈವ್ನಿಂಗ್ ಬ್ಲಾಗ್. ಇದು ಚಿಕ್ಕ ಬ್ಲಾಗ್ ಇದು. ನಿಮ್ಗೆ ಇಷ್ಟ ಆಗ್ಯದ ಅಂಥೇಳಿ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.